ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡೋದು ಅನ್ಕೊಂಡು ತೋರಿಸ್ತಾ ಇದ್ದೆ. ಚಟ್ನಿ ಪುಡಿ ಇದ್ದರೆ ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಲಾಯ್ಕತ್ತು. ನಮ್ಮಲ್ಲಿ ಉದ್ದಿನ ಬೇಳೆಯ ಚಟ್ನಿ ಪುಡಿಯನ್ನು ಮಾಡೋದು ಯಾವ ರೀತಿ ಮಾಡೋದು ಕಾಂಬ ಬನ್ನಿ. ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದರಲ್ಲಿ 3/4 ಲೋಟ ಆಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೆ. ಉದ್ದಿನ ಬೇಳೆಯನ್ನು ಸ್ವಲ್ಪ ಪರಿಮಳ ಬಪ್ಪರವರೆಗೆ ಹುರ್ಕಣ್ಕೊ, ಸರಿ ಬಣ್ಣ ಬದಲಾಯಿ ಬರ್ಕೊ ಅಲ್ಲಿವರೆಗೂ ಹುರ್ಕಣ್ಕೊ. ಉದ್ದಿನ ಬೇಳೆ ಜಾಸ್ತಿ ಹಾಕಿ ಚಟ್ನಿ ಪುಡಿ ಮಾಡಿದರೆ ಒಂಥರ ಪರಿಮಳ ಜಾಸ್ತಿ, ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಉದ್ದಿನ ಬೇಳೆಯನ್ನು ಜಾಸ್ತಿ ಹಾಕಿ ಚಟ್ನಿ ಪುಡಿಯನ್ನು ಮಾಡೋದು. ಉದ್ದಿನ ಬೇಳೆ ಎಲ್ಲ ಚಂದ ಹುರಿದಾಯಿತು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕಂತೆ. ಈಗ ಅದೇ ಪ್ಯಾನಲ್ಲಿ ಪುಟಾಣಿಯನ್ನು ಹಾಕಿ ಹುರ್ಕಂತೆ. ಕಡಲೆಬೇಳೆ ಬೇಕಾದರೆ ಹಾಕೊಂಡ್ಲಕ್ಕು, ಕಡಲೆಬೇಳೆಗಿಂತ ಪುಟಾಣಿ ಉದ್ದಿನ ಬೇಳೆ ಒಟ್ಟಿಗೆ ಒಳ್ಳೆ ಲಾಯ್ಕಾಯ್ತು ಅಂದ್ಕೊಂಡು ಪುಟಾಣಿಯನ್ನು ಹಾಕಿ ಚಟ್ನಿ ಪುಡಿಯನ್ನು ಮಾಡೋದು. ಕಡಲೆಬೇಳೆಗಿಂತ ಪುಟಾಣಿ ಒಳ್ಳೆ ಪರಿಮಳ ಇರುತ್ತೋ. ಹೆಚ್ಚೊತ್ತು ಬೇಕಾತಿಲ್ಲ ಹುರಿಯೋಕ್ಕೆ. 1 ನಿಮಿಷದೊಳಗೆಲ್ಲ ಪುಟಾಣಿಯನ್ನು ಹುರಿದು ತೆಗೆದು ಇಟ್ಕಣ್ಕು. ಚಟ್ನಿ ಪುಡಿಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿದರೆ ಲಾಯ್ಕತ್ತು. ಯಾವಾಗಲೂ ಚಟ್ನಿ ಪುಡಿ ಮಾಡೋದಾದರೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೆ. ನಾನು ಇವತ್ತು ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೆ. ಮನೆಯಲ್ಲಿ ಬೆಳೆದ ಗಿಡದಿಂದ ಕರಿಬೇವಿನ ಸೊಪ್ಪನ್ನು ಕೊಯ್ತಾ ಇದ್ದೆ. ಒಳ್ಳೆ ಚಿಗುರು ಬಂದಿತ್ತು, ಹದವಾಗಿ ಬೆಳೆದಿತ್ತು. ಯಾವಾಗಲೂ ಸ್ವಲ್ಪ ಎಳತಿಪ್ಪು ಕರಿಬೇವಿನ ಸೊಪ್ಪಿಗಿಂತ ಬೆಳೆದಿದ್ದ ಕರಿಬೇವಿನ ಸೊಪ್ಪಲ್ಲಿ ಪರಿಮಳ ಜಾಸ್ತಿ. ಕರಿಬೇವಿನ ಸೊಪ್ಪನ್ನು ಕುಯ್ಕೊಂಡು ಬಂದು ಸರಿ ಮಾಡಿ ತೊಳೆದು ಒಣಗಿಸಿ ತೆಗೆದಿಟ್ಕೊಂಡಿದ್ದೆ. ಈಗ ಅದೇ ಪ್ಯಾನಿಗೆ ಹಾಕಿ ಲಾಯಕ್ ಮಾಡಿ ಹುರ್ಕೊಂಡಿದ್ದೆ. ಒಂದು 7-8 ಕಡ್ಡಿ ಆಪಷ್ಟು ಕರಿಬೇವಿನ ಎಲೆಯನ್ನು ಉಪಯೋಗಿಸಿದ್ದೆ. ಈಗ ಖಾರಕ್ಕೆ ಒಣಮೆಣಸನ್ನು ಹಾಕ್ತಾಯಿದ್ದೆ. ಒಂದು 25 ಆಪಷ್ಟು ಒಣಮೆಣಸನ್ನು ಉಪಯೋಗಿಸ್ತಾ ಇದ್ದೆ, ಬ್ಯಾಡಗಿ ಮೆಣಸು. ಎಣ್ಣೆ ಅಂತ ಹಾಕಂತಿಲ್ಲ ಚಟ್ನಿ ಪುಡಿಯನ್ನು ಮಾಡುವ ಯಾವುದೇ ಪದಾರ್ಥವನ್ನು ಹುರಿಯೋದಕ್ಕೆ. ಒಣಮೆಣಸು ಸ್ವಲ್ಪ ಗರಿಯಾತ ಇದ್ದಂಗೆ ಖಾರಕ್ಕೆ ಚೂರು ಮೆಣಸನ್ನು ಉಪಯೋಗಿಸ್ತಾ ಇದ್ದೆ. ಕೆಲವರು ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು ಅಂತ ಹೇಳ್ತರು. ಒಳ್ಳೆ ಖಾರ ಕೊಡುತ್ತೋ. ಇಲ್ಲದೇ ಇದ್ದರೆ ಗುಂಟೂರು ಅಥವಾ ಬೇರೆ ಯಾವುದಾದ್ರೂ ಖಾರದ ಮೆಣಸನ್ನು ಉಪಯೋಗಿಸ್ಲಿಕ್ಕೆ. ಮೆಣಸೆಲ್ಲ ಹುರಿದಾಯಿತು, ಅದನ್ನು ಅದೇ ಬಟ್ಲಿಗೆ ತೆಗೆದಿಟ್ಟಿದ್ದೆ. ಈಗ ಹಿಂಗನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಂತ ಇದ್ದೆ. ಮಡ್ಡಿ ಹಿಂಗಾಗೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಪರಿಮಳ ಲಾಯ್ಕಾಯಿ ಬತ್ತು, ಗರಿಯಾಯಿ ಬತ್ತು, ಲಾಯ್ಕ್ ಹುಡಿ ಆಯ್ತು ಅಂದ್ಕೊಂಡು ಸ್ವಲ್ಪ ಹುರಿದು ಇದ್ರ ಜೊತೆಗೆ ಸೇರಿಸ್ಕೊತ ಇದ್ದೆ. ನೀವು ಒಗ್ಗರಣೆಯನ್ನು ಮಾಡಿ ಹಾಕೋದಾದರೆ ಒಗ್ಗರಣೆಗೆ ಹಿಂಗನ್ನು ಸೇರಿಸ್ಕೊಳ್ಳೋಕ್ಕೂ. ನಮ್ಮಲ್ಲಿ ಚಟ್ನಿ ಪುಡಿಗೆ ಮತ್ತು ಒಗ್ಗರಣೆ ಹಾಕೋ ಕ್ರಮ ಇಲ್ಲ, ಅದಕ್ಕೆ ಹಿಂಗನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅದಕ್ಕೆ ಸೇರಿಸ್ಕೊಂಡಿದ್ದು. ಹುರಿದಿದ್ದೆಲ್ಲ ಐಟಮು ತಣ್ಣಗಾಯಿತು. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟ ಒಣಮೆಣಸು ಕಾಳುಗಳನ್ನೆಲ್ಲ ಹಾಕಿ ಇದ್ರ ಜೊತೆಗೆ ಕೊಬ್ಬರಿಯನ್ನು ಹಾಕ್ಕೊಂಡು, ಕೊಬ್ಬರಿಯನ್ನು ನೀರು ಆರಿದ ಕಾಯನ್ನು ಸುಲಿದು ಒಂದು 2-3 ದಿವಸ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ. ನೀರಿನ ಪಸೆ ಇದ್ದರೆ ಬೇಕಾದರೆ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಹುರಿದು ಬೇಕಾದರೂ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟಂಗತ್ತು. ಹುರಿದು ಹಾಕಿದ್ರೆ ಬಿಸಿಲಲ್ಲಿ ಲಾಯ್ಕ್ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ಲಾಯ್ಕತ್ತು. ಅದನ್ನು ಮತ್ತೆ ಹುರಿಯುವ ಅವಶ್ಯಕತೆ ಇರ್ತಿಲ್ಲ. ತುರಿದಿದ್ದನ್ನು ಒಂದು ಬೌಲಲ್ಲಿ ಹಾಕಿ ಅಳತೆ ಮಾಡ್ಕೊತ ಇದ್ದೆ. ಉದ್ದಿನಬೇಳೆ ಎಷ್ಟು ತಗೊಂಡಿತ್ತೋ ಅಷ್ಟೇ ಪ್ರಮಾಣದಲ್ಲಿ ಕಾಯನ್ನು ಹಾಕ್ಕೊಂಡ್ರೆ ಚಟ್ನಿ ಪುಡಿ ಲಾಯ್ಕಾಯಿ ಬತ್ತು. ಈಗ ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೆ. ಇದಕ್ಕೆ ಹುಳಿಗೆ ಹುಣಸೆ ಹಣ್ಣನ್ನು ಉಪಯೋಗಿಸ್ತಾ ಇದ್ದೆ. ಹುಣಸೆ ಹಣ್ಣು ಅಷ್ಟೇ ಬಿಸಿಲಲ್ಲಿ ಲಾಯ್ಕ್ ಮಾಡಿ ಒಣಗಿಸಿ ಇಟ್ಕೊಂಡೋದ್ರಿಂದ ಗರಿ ಇತ್ತು, ಮತ್ತು ಹುರಿಯೋಕ್ಕೆ ಹೋಗಲಿಲ್ಲ. ಇಲ್ಲ ಅಂದರೆ ಮೆತ್ತಗೆ ಇದ್ದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಳ್ಳೆಯದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಲಾಯ್ಕ್ ಮಾಡಿ ಪುಡಿ ಮಾಡ್ಕೊಂಡ್ರೆ ರುಚಿಯಾದ ಚಟ್ನಿ ಪುಡಿ ತಯಾರಾಯಿತು. ಇದನ್ನು ಒಂದು ಗಾಳಿ ಆಡದ ದಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ತಿಂಗ್ಳುಗಟ್ಟಲೆ ಉಪಯೋಗಿಸ್ಲಿಕ್ಕು. ದೋಸೆ, ಚಪಾತಿ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ತಿಂಬಕು ಲಾಯ್ಕತ್ತು. ಇವತ್ತಿನ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿಯಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕೊಂಡ್ಕಂತೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ. ಅಲ್ಲಿವರೆಗೂ ನಮಸ್ಕಾರ.